ಫ್ರೆಂಡ್ಸ್, ಹಲಸಿನಕಾಯಿ ಪಲ್ಯ, ಜಾಕ್ ಫ್ರೂಟ್ ಪಲ್ಯ. ಹಲಸಿನಕಾಯಿ ಈ ಥರ ಕಟ್ ಮಾಡಿ ಇಟ್ಟುಕೊಳ್ಬೇಕು. ಈ ಥರ ಎಣ್ಣೆ ಹಾಕಬೇಕು ನೋಡಿ. ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಅಂದರೆ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅರಶಿನ ಹುಡಿ ಹಾಕಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಹುಡಿ ಅಂದರೆ ಆಮ್ಚೂರ್ ಪೌಡರ್ ಅಂತ ಸಿಗ್ತದೆ ನೋಡಿ, ಅದು ಒಗ್ಗರಣೆಯಲ್ಲಿ ಅದು ಸೇರಿ ಬರಬೇಕು. ಇನ್ನೊಂಚೂರು ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು. ಇಷ್ಟು ನೀರು ಹಾಕಬೇಕು, ಅಲ್ಲಿಂದ ಅಲ್ಲಿಗೆ ಅದು ನೀರಲ್ಲಿ ಮುಳುಗಬೇಕಷ್ಟೇ, ಜಾಸ್ತಿ ಹಾಕಬಾರ್ದು. ಈ ಹಲಸಿನಕಾಯಿದು ಸಾರೆಗಳುಂಟು ನೋಡಿ, ಅದನ್ನು ಕೂಡ ಸ್ವಲ್ಪ ಸೇರಿಸಿಕೊಂಡ್ರೆ ಪಲ್ಯ ರುಚಿ ಆಗ್ತದೆ. ಇನ್ನು ಮುಚ್ಚಿಟ್ಟು ಬೇಯಿಸಬೇಕು. ಆಗಾಗ ಮುಚ್ಚಳ ತೆಗೆದು ನೋಡ್ಕೊಳ್ಬೇಕು, ಇಲ್ಲದಿದ್ದರೆ ಅದು ತಳ ಕಾಯ್ತದೆ, ಅಡಿ ಹಿಡಿಯುವುದು ಅಂತ ಹೇಳ್ತಾರೆ, ಆ ಥರ ಆಗ್ತದೆ. ನೀರು ಕಡಿಮೆ ಆಯ್ತಂದರೆ ಸ್ವಲ್ಪ ನೀರು ಈ ಥರ ಚಿಮುಕಿಸಿಕೊಳ್ಬೇಕು. ವಾಪಸ್ ಮುಚ್ಚಿಟ್ಟು ಬೇಯಿಸ್ಬೇಕು. ಮುಚ್ಚಳ ತೆಗೆದು ನೋಡುವ. ಸರಿ, ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸಹ ಕರಿಬೇವಿನ ಎಲೆ ಸಹ ಹಾಕುವ, ಪರಿಮಳ ಆಗಲಿ ಸ್ವಲ್ಪ. ಇದಿಷ್ಟು ಹಾಕಿದೆ ನೋಡಿ, ಅದನ್ನು ಸರಿ ಮಿಕ್ಸ್ ಮಾಡ್ತೇನೆ. ಈಗ ಮಿಕ್ಸ್ ಮಾಡಿದ ಕೂಡಲೇ ಅದರ ನೀರೆಲ್ಲ ಡ್ರೈ ಆಗಿ ಪಲ್ಯ ಆಯಿತು ನೋಡಿ. ಹಲಸಿನಕಾಯಿ ಪಲ್ಯ, ಪೆಲಕ್ಕಾಯಿ ತಾಜಾಯಿನ ಅಂತ ಹೇಳ್ತಾರೆ ತುಳುವಿನಲ್ಲಿ. ವಿಡಿಯೋ ಇಷ್ಟವಾದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.